ನಮ್ಮಲ್ಲಿ ಕೆಲವರು ನಾವು ಇದ್ದೀವಿ. ನಾನು ಯಾವಾಗಲೂ ಇದನ್ನು ತುಂಬಾ ಆಲೋಚನೆ ಮಾಡ್ತಿರ್ತೀನಿ. ಬದುಕಿಗೆ 3 ಹಂತಗಳು, 3 ಥರದ ಬದುಕುವ ವ್ಯಕ್ತಿತ್ವ ಸಿದ್ಧಿಸುತ್ತೆ ಕೆಲವರಿಗೆ. ಮೊದಲನೇದು, ಕೆಲವರು ಬದುಕಿದ್ದಾಗಲೇ ಸತ್ತು ಹೋಗಿರ್ತಾರೆ. ಅವ್ರು ಹೆಂಗಿರ್ತಾರೆ ಅಂತಂದ್ರೆ, ಅವ್ರ ಬಗ್ಗೆ ಮಾತಾಡ್ತಾ ಅನೇಕರು ಅಂದ್ಕೊಳ್ತಿರ್ತಾರೆ, ಈ ಅಪ್ಪ ಒಬ್ಬ ಇನ್ನೂ ಸತ್ತ ಇಲ್ಲ ನೋಡು, ಎಂತೆಂಥವ್ರೋ ಹೋದ್ರು, ಇವನೊಬ್ಬ ಇನ್ನೂ ಹೋಗ್ಲಿಲ್ಲ ಅಂತ. ನಾನು ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ನೀವು ಯಾರನ್ನೋ ಕಲ್ಪಿಸಿಕೊಂಡ್ರೆ ಅದಕ್ಕೆ ನಾನು ಹೊಣೆಗಾರನಲ್ಲ. ನೀವು ಯಾರನ್ನು ಬೇಕಿದ್ರು ಕಲ್ಪಿಸಿಕೊಳ್ಳಿ, ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಆದ್ರೆ ಈ ತರ ಬದುಕಿದ್ದಾಗ್ಲೇ ಸತ್ತಂತವ್ರು ಬಹಳ ಜನ ಇರ್ತಾರೆ. ಇನ್ನೂ ಕೆಲವರು ಇರ್ತಾರೆ, ಅವರಿಗಿಂತ ಸ್ವಲ್ಪ ಪರವಾಗಿಲ್ಲ, ಬದುಕಿದ್ದಾಗ ಬದುಕಿರ್ತಾರೆ. ಹೆಂಗ್ ಬದುಕಿರ್ತಾರೆ ಅಂತಂದ್ರೆ, ಯಾರಿಗೂ ತೊಂದರೆ ಮಾಡದೆ ತಂಪಾಡಿಗೆ ತಾವು ಹಾಯಾಗಿದ್ಬಿಡ್ತಾರೆ. ನನಗೆ ಇದು ಯಾವಾಗ ಕಾಡ್ತು ಅಂತಂದ್ರೆ, ಒಂದ್ಸಲ ಹೀಗೆ ಒಂದು ಕಾಲೇಜ್ನಲ್ಲಿ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾನು ತುಂಬಾ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದೆ. ಈಗಲೂ ಹಂಗೆ ದೊಡ್ಡ ಮಾತುಗಳನ್ನು ಆಡ್ತೀನಿ, ಆದ್ರೆ ಅದು ಬೇರೆ ಮಾತು. ಅವತ್ತು ಮಾತಾಡ್ತಾ ಇರ್ಬೇಕಾದಾಗ ಒಬ್ಬ ಹುಡುಗ, ಕಾಲೇಜ್ನ ಹುಡುಗ, ಹಳ್ಳಿ ಮಕ್ಕಳು ಯಾವತ್ತೂ ತುಂಬಾ ದೊಡ್ಡ ಪಾಠ ಕಲಿಸ್ತಾರೆ ಸಿಟಿ ಮಕ್ಕಳಿಗಿಂತ. ಕೊನೆ ಬೆಂಚಲ್ಲಿ ಕೂತಿದ್ದವನು ಎದ್ದು ನಿಂತ್ಕೊಂಡ, ಸರ್ ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಿದ್ರೆ ದೊಡ್ಡ ಮನುಷ್ಯರಾಗ್ತೀವಿ, ಇದು ಮಾಡಿದ್ರೆ ದೊಡ್ಡ ಮನುಷ್ಯರಾಗ್ತೀವಿ ಅಂತಿದ್ದೀರಿ, ನಮ್ಮಪ್ಪ ಯಾವುದು ಮಾಡ್ಲೇ ಇಲ್ಲ ನೋಡ್ರಿ ಸರ್ ಅಂದ ಎದ್ದು ನಿಂತು. ನನಗೆ ಅಪ್ಪನ್ನೇ ಬೈಕೊಳ್ತಿದ್ದಾನಲ್ಲಪ್ಪ ಇವನು ಅಂತ ಒಂದು ಕ್ಷಣ ಬೇಜಾರು ಅಂತ ಅನ್ನಿಸ್ತು. ಆದ್ರೆ ನೆಕ್ಸ್ಟ್ ಏನ್ ಕೇಳ್ದ ಗೊತ್ತಾ? ಅವನು ನೆಕ್ಸ್ಟ್ ಕೇಳ್ತಾನೆ, ಸರ್ ನಮ್ಮಪ್ಪ ಯಾರಿಗೂ ಏನು ಒಳ್ಳೇದು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗೆ ಯಾವಾಗ್ಲೂ ಹೇಳೋರು ಯಾರಿಗೂ ಕೆಟ್ಟದ್ದು ಮಾಡಬಾರದು ಅಂತ. ನಮ್ಮಪ್ಪ ತಮ್ಮ ಮನೆಯಲ್ಲಿ ತಾವು ಚೆನ್ನಾಗಿ ಊಟ ಮಾಡೋರು, ಹೆಂಡತಿ ಮಕ್ಕಳು ನಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಊಟ ಹಾಕೋರು, ಯಾರಾದ್ರೂ ಬಂದ್ರೆ ಯಾವತ್ತು ಉಪವಾಸ ಕಳಿಸ್ಲಿಲ್ಲ, ಹಾಗಂತ ತಾವೇ ಹುಡ್ಕೊಂಡೋಗಿ ಯಾರಿಗೂ ಹಾಕ್ದವ್ರಲ್ಲ. ಇತರರಿಗೆ ತೊಂದರೆ ಮಾಡದೆ ತಂಪಾಡಿಗೆ ತಾವು ನಮ್ಮಪ್ಪ ಬದುಕಿದ್ರು. ಸರ್ ನೀವ್ ಹೇಳಿ, ನಮ್ಮಪ್ಪ ಗ್ರೇಟ್ ಹೌದು ಅಲ್ವೋ ಅಂತ ಏನ್ ಹೇಳ್ಬೇಕು? ಬಹಳ ಜನ ಹೇಳ್ತೀರಿ ಎಷ್ಟೋ ಜನ ಗ್ರೇಟು ಅಂತ. ಕರೆಕ್ಟು. ಬೇರೆಯವರಿಗೆ ತೊಂದರೆ ಮಾಡದೆ ಸೈಲೆಂಟ್ ಆಗಿದ್ರೇನೆ ದೊಡ್ಡ ಗ್ರೇಟ್ನೆಸ್ ನಮ್ಮ ಜೀವಮಾನದ್ದು. ನಮ್ಮೆಲ್ರಿಗೂ ಒಳ್ಳೇದು ಮಾಡೋದಿರ್ಲಿ, ಇತರರಿಗೆ ಕೆಟ್ಟದ್ದು ಮಾಡದೆ ಬದುಕಿದ್ರೆ ಸಾಕಲ್ಲ, ಅಂತವ್ರು ಬದುಕಿದ್ದಾಗ್ಲಾದ್ರೂ ಬದುಕಿರ್ತಾರೆ. ಇನ್ನೂ ಕೆಲವರು ಇರ್ತಾರೆ, ಅವ್ರು ಬದುಕಿದ್ದಾಗ ಬದುಕಿರೋದು ಬಿಡಿ, ಸತ್ತ ಮೇಲೂ ಬದುಕಿರ್ತಾರೆ. ಅಂಥ ಜೀವನದ ಕೆಟಗರಿಗೆ ಸೇರುವಂಥದ್ದು ನಿವೇದಿತಾ ವಿವೇಕಾನಂದರು ಅಂತ. ಸುಮ್ಮನೆ ಹೊಂದಾಣಿಕೆ ಮಾಡ್ಕೊಳ್ಳೋಣ ನಮ್ಮ ಜೀವನದ ಕ್ಯಾಟಗರಿ ಎಲ್ಲಿದೆ ಅಂತ. ನಾನು ಪ್ರತಿ ಕಾರ್ಯಕ್ರಮದ ಕೊನೆಯಲ್ಲಿ ಯಾವಾಗಲೂ ತಮಾಷೆ ಮಾಡ್ತಾ ಹೇಳ್ತಿದ್ದೆ, ನಾನು ಇವತ್ತು ಆರಂಭದಲ್ಲೇ ಶುರು ಮಾಡ್ತಾ ಹೇಳ್ತೀನಿ ಅದನ್ನ. ನಮ್ಮೆಲ್ಲರ ಜೀವನ ಹೇಗಿದೆ ಅಂತ ಒಂದು ಪುಟ್ಟ ಟೆಸ್ಟ್ ಯಾವಾಗಲೂ ಮಾಡ್ಕೋಬೇಕು. ಅಫ್ಕೋರ್ಸ್ ನನಗೆ ಅವಕಾಶ ಸಿಕ್ಕಾಗಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಬಗ್ಗೆ ಒಂದು ಪುಟ್ಟ ಟೆಸ್ಟ್ ಮಾಡ್ಬೋದಾ ಅಂತ ಅನ್ಕೊಳ್ತಿರ್ತೀನಿ. ಈ ಟೆಸ್ಟ್ ಸ್ವಲ್ಪ ವೈಲ್ಡ್ ಆಗಿದೆ, ಆದ್ರೂ ವೈಲ್ಡ್ ಆಗಿದ್ರು ಈ ಟೆಸ್ಟ್ ಒಂದು ಪ್ರಯತ್ನ ಮಾಡಿ ನೋಡಿ. ನಿಮ್ ಮನೆಗೆ ಹೋಗಿ ಇವತ್ತು ರಾತ್ರಿ ಒಬ್ಬರೇ ಕೂತ್ಕೊಂಡು ಒಂದು 100 ಪೇಜಿನ ನೋಟ್ಬುಕ್ ತೆಗೆದು ಇವತ್ತಿನ ಡೇಟ್ ಬರೀರಿ. ಇವತ್ತಿನ ಡೇಟ್ ಬಹಳ ಚೆನ್ನಾಗಿದೆ. ಸೆಪ್ಟೆಂಬರ್ 11ಕ್ಕಿಂತ ಒಂದು ದಿನ ಮುಂಚೆ ವಿವೇಕಾನಂದರು ಅಮೆರಿಕಾದ ಚಿಕಾಗೋದಲ್ಲಿ ಭಾಷಣ ಮಾಡಿ ಇಡೀ ಜಗತ್ಗೆ ಹಿಂದುತ್ವ ಅಂದ್ರೆ ಏನು ಅಂತ ಸಾರಿದ ದಿನದ ಮುನ್ನಾ ದಿನ ನಾವೆಲ್ಲ ಕೂತ್ಕೊಂಡು ಒಂದು ಆಲೋಚನೆ ಮಾಡಬೇಕು. ಆಲೋಚನೆ ಏನು ಅಂದ್ರೆ, ಅಕಸ್ಮಾತ್ ನಾನು ಇವತ್ತೇ ಸತ್ತೋಗ್ಬಿಟ್ರೆ ನನ್ನ ಅಂತ್ಯ ಸಂಸ್ಕಾರಕ್ಕೆ ನನ್ನ ಮೇಲಿನ ಪ್ರೀತಿಯಿಂದ ಭಕ್ತಿಯಿಂದ ಈ ಮನುಷ್ಯ ಇನ್ನೊಂದು ವರ್ಷ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಅಂತ ಅಂದುಕೊಂಡು ನನ್ನನ್ನು ಕಳ್ಕೊಂಡೋದ ನಿಜವಾದ ದುಃಖದಿಂದ ಎಷ್ಟು ಜನ ಅಂತ್ಯ ಸಂಸ್ಕಾರಕ್ಕೆ ಬರಬಹುದು ಅಂತ. ಅಂತ್ಯ ಸಂಸ್ಕಾರಕ್ಕೆ ಕೆಲವರು ಬರ್ತಾರೆ. ಹೆಂಗ್ ಬರ್ತಾರೆ ಗೊತ್ತಾ? ನಾನು ಇವನ್ ಅಂತ್ಯ ಸಂಸ್ಕಾರಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನು ಸತ್ತಾಗಿ ಇವ್ರ ಮನೆಯವ್ರು ಯಾರು ಬರಲ್ಲ, ಅಂಥವ್ರು ಲೆಕ್ಕ ಹಾಕ್ಲಿಕ್ಕೆ ಹೋಗ್ಬೇಡಿ. ಅಂಥವ್ರು ಬಂದ್ರು ಅಷ್ಟೇ, ಬಿಟ್ರು ಅಷ್ಟೇ. ಆದ್ರೆ ಯಾರು ನಿಜವಾಗ್ಲೂ ನಮ್ಮನ್ನು ಕಳ್ಕೊಂಡು ದುಃಖಿತರಾಗ್ತಾರಲ್ಲ ಅಂಥವ್ರ ಹೆಸರು ಪಟ್ಟಿ ಮಾಡಿ ಎತ್ತಿಟ್ಬಿಡಿ ಅದನ್ನ. ಒಂದು ವರ್ಷ ಕಳೆದ್ಮೇಲೆ ನೆಕ್ಸ್ಟ್ ಸೆಪ್ಟೆಂಬರ್ 10ಕ್ಕೆ ಮತ್ತೆ ವಾಪಸ್ ಕೂತ್ಕೊಳ್ಳಿ, ಹಳೆ ಪೇಜನ್ನು ನೋಡ್ಬೇಡಿ. ಅಕಸ್ಮಾತ್ ನಾನು ಇವತ್ತೇ ಸತ್ತೋಗ್ಬಿಟ್ರೆ, ಕೆಲವ್ರಿಗೆ ಹಿಂಗೆ ಹೇಳ್ತಾ ಇರ್ಬೇಕಾದ್ರೆ ಗಾಬರಿ, ಅಷ್ಟು ದೇವತೆಗಳು ಅಷ್ಟು ಅಂತಾರೆ, ಸುಮ್ನಿರಪ್ಪ ಅಂತ. ಸಾವು ಅಂದ್ರೆ ಎಷ್ಟು ಹೆದರಿಕೆ ಇದೆ ನೋಡಿ ನಮಗೆ, ಮಾತಾಡಬೇಕಾದ್ರೂ ಟೆನ್ಷನ್ ಮಾಡ್ಕೋತೀವಿ. ಅಕಸ್ಮಾತ್ ಇವತ್ತೇ ಸತ್ತೋದ್ರೆ ಇನ್ಯಾರ್ಯಾರು ಬರ್ತಾರೆ ಅಂತ ಹಳೆ ಪೇಜನ್ನು ನೋಡದೆ ಹೊಸದಾಗಿ ಪಟ್ಟಿ ಮಾಡಿ, ಆಮೇಲೆ ಹಳೆ ಪೇಜನ್ನು ತಿರುವಾಕ್ ನೋಡಿ. ಬರೋರ್ ಸಂಖ್ಯೆ ಜಾಸ್ತಿ ಆಗಿದ್ರೆ ಒಂದು ವರ್ಷದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬದುಕಿದ್ದೀವಿ ಅಂತ, ಕಡಿಮೆ ಆಗಿದ್ರೆ ಸ್ವಲ್ಪ ಕಡಿಮೆ ಬದುಕಿದ್ದೀವಿ ಅಂತ, ಬಹಳ ಡೇಂಜರಸ್ ಸಿಚುವೇಶನ್ ಅಲ್ಲಿ ನಾವಿದ್ದೀವಿ ಅಂತ ಪಟ್ಟಿ ಹೇಗೆ ಬೆಳಿಬೇಕು ಅಂತಂದ್ರೆ, ತೀರಿಕೊಂಡಾಗ ಅದರ ಹಿಂದೆ ಅದೇನ್ ಜನಾಜಾ ಜಬ್ ನಿಕ್ಲೇಗ, ಜನಾಜಾ ಅಂತ ಉರ್ದು ಪದ, ಬಹಳ ಸುಂದರವಾದ ಪದ. ಯಾವಾಗ ಈ ಜನಾಜಾ ಹೋಗುತ್ತಲ್ಲ ಅದ್ರ ಹಿಂದೆ ಊರೇ ಬರಬೇಕು, ಅದ್ರ ಹಿಂದೆ ನಾಡಿಗೆ ನಾಡೇ ಬರಬೇಕು, ಅದ್ರ ಹಿಂದೆ ಇಡೀ ದೇಶ ಹೇಗೆ ನಿಲ್ಲಬೇಕು ಅಂತಂದ್ರೆ, ಇಂಥ ವ್ಯಕ್ತಿನ ಕಳ್ಕೊಂಡು ದೇಶ ಅನಾಥ ಆಯ್ತಲ್ಲ ಅಂತ ಭಾವಿಸುವಂತ ಜನಾಜಾ ಆಗಿರ್ಬೋದಾ? ಸ್ವಾಮಿ ವಿವೇಕಾನಂದರು ತೀರ್ಕೊಂಡ ಒಂದೆರಡು ವರ್ಷಗಳ ನಂತರ ವಿವೇಕಾನಂದರ ಮಹಾಸಮಾಧಿ ದಿವಸಕ್ಕೆ ಕೋಲ್ಕತ್ತಾದ ಅವರ ಮನೆಯ ಎದುರಿಗೆ ಎಲ್ಲಿ ಅವರ ಸಮಾಧಿ ತಗೊಂಡ್ರು ಅಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ತರುಣ ಸಮೂಹ ಬರ್ತಿತ್ತು ಅಂತಂದ್ರೆ, ವಿವೇಕಾನಂದರು ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತು ಅಂತ ಆಗ ಅನ್ನಿಸ್ತಿತ್ತು ಅಂತ. ಯೋಚನೆ ಮಾಡಿ ಎಂತ ಬದುಕದು, ಇಂಥ ಬದುಕನ್ನ ಕಟ್ಟಿಕೊಳ್ಳಬೇಕು ಅಂತ. ಹಾಗಂತ